ಬರಗಾಲದ ಹಿನ್ನೆಲೆಯಲ್ಲಿ ತತ್ತರಿಸಿದ್ದ ಏಳೂರಿನ ಜನರಿಗೆ ವೇಶ್ಯೆಯೊಬ್ಬಳು ಕಟ್ಟಿಸಿದ್ದ ಕೆರೆಗೆ ಕೊನೆಗೂ ನೀರು ತುಂಬಿಸಿ ಈ ಭಾಗದ ಜನರಿಗೆ ಭಗೀರಥನಾಗಿದ್ದಾರೆ ಇಲ್ಲೊಬ್ಬ ಶಾಸಕ. ಅಲ್ಲದೆ 48 ದಿನಗಳ ಮಂಡಲ ಪೂಜೆಯ ಮೂಲಕ ನಡೆದ ಬೃಹತ್ ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಇಂದು ಅಂತಿಮ ತೆರೆ ಬಿದ್ದಿದೆ. ಹಾಗಿದ್ರೆ ಯಾರು ಆ ಶಾಸಕ? ವೇಶ್ಯೆಯೊಬ್ಬಳು ಕಟ್ಟಿಸಿದ್ದ ಆ ಕೆರೆ ಯಾವುದು? ಎಷ್ಟು ದಿನಗಳ ಬಳಿಕ ಕೆರೆಯ ಕೋಡಿ ಹರಿದಿದ್ದು? ಇವೆಲ್ಲದರ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಸ್ವಾಹಾ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಸ್ವಾಹಾ. ಸಾವಿರಾರು ಮಂದಿ ಭಕ್ತ ಸಮೂಹ, ಎತ್ತ ನೋಡಿದರೂ ಕಣ್ಣು ಹಾಯಿಸಿದಷ್ಟು ನೀರು. ಕನ್ಯಾಕುಮಾರಿಯ ರೀತಿಯಲ್ಲಿ ಕಾಣುವ ಬೃಹತ್ ತೆಪ್ಪೋತ್ಸವ. ಒಂದೇ ತೆಪ್ಪದಲ್ಲಿ 7 ಗ್ರಾಮಗಳ ದೇವರನ್ನು ಕಂಡ ಭಕ್ತರಲ್ಲಿ ಅದೇನೋ ಧನ್ಯತಾ ಭಾವ. ಇವೆಲ್ಲ ಕಂಡು ಬಂದಿದ್ದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಒಳಗೇರಹಳ್ಳಿ ಅಣತಿ ನಡುವೆ ಇರುವ ಬೃಹತ್ ಕೆರೆಯೊಂದರಲ್ಲಿ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಸ್ವಾಹಾ. 13 ವರ್ಷಗಳ ಬಳಿಕ ಬೃಹತ್ ಕೆರೆಯೊಂದು ಮಳೆಯಾಶ್ರಿತ ಮತ್ತು ಏತ ನೀರಾವರಿಯ ಮೂಲಕ ತುಂಬಿದ್ದು ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿದೆ. ಬೃಹತ್ ತೆಪ್ಪೋತ್ಸವದಲ್ಲಿ ತಮ್ಮೂರಿನ ದೇವರುಗಳ ಜಲಪ್ರವಾಸವನ್ನು ಕಂಡ ಸಾವಿರಾರು ಭಕ್ತರು ಜಯಘೋಷಗಳನ್ನು ಕೂಗಿ ಸಂಭ್ರಮಿಸಿ ಬಾಗಿನ ಅರ್ಪಿಸಿ ಧನ್ಯ ಪರವಶರಾದರು. ಪ್ರಭಾತ ಸುಪ್ರಭಾತ ಸುಪ್ರಭಾತ. ಓಂ ಶ್ರೀ ಅಣತಿ ಕ್ಷೇತ್ರ ಶ್ರೀ ವಿನಾಯಕನೇ. ಓಂ ಶ್ರೀ ಅಣತಿ ಕ್ಷೇತ್ರಾಧಿಪ ಶ್ರೀ ದಿಗಂಬರೇಶ್ವರ ಗುರುವೇ. ಓಂ ಶ್ರೀ ತೋಂಟ ಸಿದ್ಧಲಿಂಗೇಶ್ವರ ಸ್ವಾಮಿಯೇ. ಓಂ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯೇ. ಸುಪ್ರಭಾತವು ನಿಮಗೆ ಸುಪ್ರಭಾತ. ಸುಪ್ರಭಾತವು ನಿಮಗೆ ಶುಭ ಸುಪ್ರಭಾತ. ಗ್ರಾಮದ ಹಿರಿಯರೊಬ್ಬರು ಹೇಳುವಂತೆ ಅನಂತಿ ಎಂಬ ವೇಶ್ಯೆಯೊಬ್ಬಳು ಕಟ್ಟಿಸಿದ ಕೆರೆ ಇದಾಗಿದ್ದು ಆಕೆಯ ಹೆಸರನ್ನೇ ಈ ಗ್ರಾಮಕ್ಕೆ ಇಡಲಾಗಿದೆ. 1525ರಿಂದ 1530ರಲ್ಲಿ ಈ ಸ್ಥಳಕ್ಕೆ ವಿಜಯನಗರದ ಅರಸು ಶ್ರೀಕೃಷ್ಣದೇವರಾಯರ ಗುರುಗಳಾದ ವ್ಯಾಸರಾಯರು ಆಗಮಿಸಿ ಇಲ್ಲೊಂದು ಮಾರುತಿ ದೇವಾಲಯವನ್ನು ನಿರ್ಮಾಣ ಮಾಡಿದರು. ಆ ನಂತರ ಈ ಗ್ರಾಮದಲ್ಲಿ ವೇಶ್ಯೆಯೊಬ್ಬಳು ವಾಸವಿದ್ದು ಬರಗಾಲದಿಂದ ತತ್ತರಿಸಿದ್ದ ವೇಳೆ ಆಕೆ ತಾನು ಸಂಪಾದಿಸಿದ ಹಣದಿಂದ ಈ ಗ್ರಾಮದಲ್ಲಿ ಒಂದು ಬೃಹತ್ ಕೆರೆಯನ್ನು ನಿರ್ಮಾಣ ಮಾಡುವ ಮೂಲಕ 7 ಗ್ರಾಮಗಳ ಜನರ ಕೃಷಿ ಚಟುವಟಿಕೆಗೆ ಮತ್ತು ಆರ್ಥಿಕತೆಗೆ ಸಹಕರಿಸಿದ್ದಳಂತೆ. ಹಾಗಾಗಿ ಆ ಅನಂತಿ ಎಂಬ ವೇಶ್ಯೆಯೊಬ್ಬಳ ಹೆಸರನ್ನ ಈ ಗ್ರಾಮಕ್ಕೆ ಮತ್ತು ಕೆರೆಗೆ ಇಡಲಾಗಿದ್ದು ತದನಂತರ ಅದು ಅಣತಿಯಾಗಿ ಬದಲಾಗಿದೆಯಂತೆ. ಅಣತಿ ಅನಂತಿ ಎಂಬ ವೇಶ್ಯ ಕಟ್ಟಿದಂಥ ಊರು ಮತ್ತು ಕೆರೆ
ಅನಂತಿ ಅಂತಕ್ಕಂಥ ಹೆಸರು ಅಪಭ್ರಂಶ ಹೊಂದಿ ಆಣತಿಯಾಗಿ ಅಣತಿಯಾಗಿದೆ ಒಂದು ರೀತಿಯಲ್ಲಿ. ಈ ಕೆರೆಯನ್ನು ತೆಗೆದುಕೊಂಡಾಗ ಪರ್ಯಾಯ ದ್ವೀಪ ಇದ್ದಾಗಿದೆ, ಹಣತೆಯ ರೂಪದಲ್ಲಿದೆ. ಹಕಾರ ಹೋಗಿ ಹಕಾರ ಅಪಭ್ರಂಶವಾಗಿ ಅಣತಿಯಾಗಿದೆ. ಅಣತಿ ಇತಿಹಾಸ ಸುಮಾರು ವಿಜಯನಗರದ ಕಾಲದಿಂದ 1525ರಿಂದ 1530 ವಿಜಯನಗರದ ಅರಸು ಶ್ರೀ ಕೃಷ್ಣದೇವರಾಯರ ಕಾಲದಲ್ಲಿ ನಡೆದಂತಹ ಘಟನೆ. ಇಲ್ಲಿಗೆ ಅವರ ರಾಜಗುರುಗಳು ವ್ಯಾಸರಾಯರು ಬಂದು ಈ ಲಕ್ಷ್ಮೀ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ವಿಜಯನಗರದ ಕೃಷ್ಣದೇವರಾಯನಿಗೆ ಕುಹು ಅಂತಕ್ಕಂಥ ಒಂದು ಕಾಯಿಲೆ ಬರುತ್ತೆ. ಆ ಕಾಯಿಲೆಗೆ ಅರಮನೆಯ ವೈದ್ಯರು, ಆಯುರ್ವೇದ ವೈದ್ಯ ಯಾರು ಪ್ರಯತ್ನ ಮಾಡಿದ್ರು ಆಗಲ್ಲ. ಕಡೆಗೆ ವ್ಯಾಸರಾಯರು ಹೇಳ್ತಾರೆ, ನೀನು 758 ಆಂಜನೇಯನನ್ನು ಮೂಲ ಪ್ರತಿಷ್ಠಾಪನೆ ಮಾಡ್ಕೊಂಡ್ಬಂದ್ರೆ ನಿನ್ನ ಕಾಯಿಲೆ ಹುಷಾರಾಗುತ್ತೆ ಅಂತ. ಆ ರೀತಿಯಾಗಿ ವ್ಯಾಸರಾಯರ ನೇತೃತ್ವದಲ್ಲಿ ಎಲ್ಲಾ ಕಡೆ ಊರುಗಳಿಗೆ ಹೋಗಿ ಅವರ ಮಂತ್ರಶಕ್ತಿಯಿಂದ ಒಂದು ಕಲ್ಲು ತಗೊಂಡು ಪ್ರತಿಷ್ಠಾಪನೆ ಮಾಡೋದು, ಹಿಂದೆ ಒಂದು ಕಲ್ಲು ನಿಲ್ಲಿಸಿ ಹೀಗೆ ಹೋಗ್ತಾ ಇದ್ರು. ಇದು ವ್ಯಾಸ ಪ್ರತಿಷ್ಠೆ ಆಗಿರ್ತಕ್ಕಂಥ ಆಂಜನೇಯ 1530ರಿಂದ 1520ರಿಂದ 1530 ವೇಳೆಯಲ್ಲಿ ಆಗಿರ್ತಕ್ಕಂಥದ್ದು. ಅದಾದ ಮೇಲೆ ಗಂಗರ ಕಾಲದಲ್ಲಿ ನಡೆದಂತ ಗಂಗರ ಕಾಲ, ಹೊಯ್ಸಳ ಗಂಗರ ಕಾಲದಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನ ಆಗಿರ್ತಕ್ಕಂಥದ್ದು. ಲಕ್ಷ್ಮೀನಾರಾಯಣ ದೇವಸ್ಥಾನವನ್ನ ಹಕ್ಕಬುಕ್ಕರ ಕಾಲದಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನ. ಅದಕ್ಕೆ ಗಂಗರ ಕಾಲದಲ್ಲಿ ಬೇಕಾದಷ್ಟು ನಾಣ್ಯ ಇಷ್ಟು ವರ್ಷಕ್ಕಿಷ್ಟು ಕಾಣಿಕೆಯನ್ನು ಕೊಡ್ತಿದ್ದು ಅಂತಕ್ಕಂಥ ಇತಿಹಾಸವೂ ಇದೆ. ಹೌದು, ಸಾಮಾನ್ಯವಾಗಿ ನಾವು ಒಂದೊಂದು ಗ್ರಾಮಕ್ಕೆ ಒಂದೊಂದು ಕೆರೆ ನಿರ್ಮಾಣವಾಗಿರುವುದನ್ನು ನೋಡಿದ್ದೇವೆ. ಆದರೆ ಈ ಕೆರೆಯ ವಿಶೇಷ ಎಂದರೆ 7 ಗ್ರಾಮಗಳ ಮಧ್ಯೆ ಈ ಕೆರೆ ನಿರ್ಮಾಣವಾಗಿದೆ. ನೋಡುವುದಕ್ಕೆ ದ್ವೀಪದಂತೆ ಕಾಣುತ್ತದೆ. ಹಿಂದೆ ಯಡಿಯೂರು ಸಿದ್ಧಲಿಂಗೇಶ್ವರ 3 ಮಂದಿ ಶಿಷ್ಯರು ಈ ಗ್ರಾಮಕ್ಕೆ ಬಂದಾಗ ಇಲ್ಲಿಯೇ ಜೀವಂತ ಸಮಾಧಿಯಾಗಬೇಕು ಎಂದು ಬಯಸಿದ್ದಾಗ ಅದಕ್ಕೆ ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಪಕ್ಕದೂರಿನ ಒಳಗೇರಹಳ್ಳಿಯಲ್ಲಿ ಸಜೀವ ಸಮಾಧಿಯಾಗಿದ್ದು, ತದನಂತರ ಈ ಗ್ರಾಮ ಪುಣ್ಯಕ್ಷೇತ್ರವಾಗಿ ಮಾರ್ಪಟ್ಟಿತು ಎನ್ನಲಾಗಿದೆ. ಇದು ಕ್ಷೇತ್ರವಾಗಿದೆ, ಬೆಳೀತಾ ಇದೆ. ದಿಗಂಬರೇಶ್ವರ ಸ್ವಾಮಿ ಇದ್ದಾರೆ ಇಲ್ಲಿ. ಯಡಿಯೂರು ಸಿದ್ಧಲಿಂಗೇಶ್ವರ ಶಿಷ್ಯರು 3 ಜನ ಶಿಷ್ಯರು ಬಂದಿದ್ದಾರೆ. ಶಿಷ್ಯರು ಬಂದಾಗ ಈ ಊರನ್ನು ನೋಡಿ ಇಲ್ಲಿ ನಾನು ಸಜೀವ ಸಮಾಧಿಯನ್ನು ಪಡೆಯಬೇಕು ಅಂತ ಕೇಳ್ಕೊಂಡಿದ್ದಾರೆ. ಆಗ ನಮ್ಮೂರಿನವರು ಸಜೀವ ಸಮಾಧಿಗೆ ಅವಕಾಶ ಕೊಡಲಿಲ್ಲ. ನಮ್ಮ ಪಕ್ಕದ ಹಳ್ಳಿಯವರು ಈ ಕಾರ್ಯಕ್ರಮ ನಡೆಸ್ತಾ ಇರ್ತಕ್ಕಂಥ ಹೊಳಗೇರಹಳ್ಳಿಯವರು ಪೂರ್ಣ ಸಹಕಾರದಿಂದ ಮಾಡ್ಕೊಂಡು ಅವರು ಸಜೀವ ಸಮಾಧಿಯನ್ನ ಹೊಂದಿದ್ರು. ಸಜೀವ ಸಮಾಧಿಯನ್ನು ಹೊಂದಿದ ಮೇಲೆ ಈ ಊರು ಬೆಳೀತಾ ಹೋಯ್ತು. ಇತ್ತೀಚಿನ ಕಾಲದಲ್ಲಿ ಆ ದೇವಸ್ಥಾನದ ಮಂಟಪ ಇದ್ದಾಗಿತ್ತು. ಶೋಭಾ ಕರಂದ್ಲಾಜೆಯವರು ಬಂದು ಏಕಕಾಲದಲ್ಲಿ ದೇವಸ್ಥಾನದ ಬಗ್ಗೆ ಅಲ್ಲಿರ್ತಕ್ಕಂಥವರು ದಿಗಂಬರೇಶ್ವರರು ಮತ್ತು ಸಿದ್ಧಲಿಂಗೇಶ್ವರರು ಮತ್ತು ಮಲ್ಲಿಕಾರ್ಜುನರು ಅವ್ರು ಯಾಕೆ ಬಂದ್ರು ಅಂದ್ರೆ ಈ ಕೆರೆ ಏರಿ ಮೇಲೆ ಹೋಗಿದ್ದಾರೆ. ಕೆರೆ ಏರಿ ಮೇಲೆ ಹೋಗಿ ಬಂದು ನಿಂತ್ಕೊಂಡು ಒಳಗೇರಲ್ಲಿ ಊರಿನವರೆಲ್ಲ ನೋಡ್ತಾ ಇದ್ರಂತೆ. ಕೆರೆ ಏರಿ ಮೇಲೆ ಇದು ಯಾರು ನೀರಲ್ಲಿ ನಡ್ಕೊಂಡು ಹೋಗಿದ್ದಾರೆ. ಅದೇ ಒಂದು ದಾರಿ ಕಲ್ಯಾಣ ಗಣಪತಿ ದೇವಸ್ಥಾನ ಆ ಇತಿಹಾಸವೂ ಇದೆ. ಆ ರೀತಿಯಾಗಿ ದಿಗಂಬರೇಶ್ವರ ಸನ್ನಿಧಿಯಲ್ಲಿ ನಡೆಯುತ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿನ 2ನೇ ಅತಿದೊಡ್ಡ ಕೆರೆ ಎಂಬ ಹೆಗ್ಗಳಿಗೆ ಅಣತಿ ಒಳಗೇರಹಳ್ಳಿ ಕೆರೆಯಾಗಿದೆ. ಬೇಲೂರು ತಾಲ್ಲೂಕಿನ ಹಳೇ ಬೀಡಿದ ದ್ವಾರಸಮುದ್ರ ಕೆರೆ ಮೊದಲ ಅತಿದೊಡ್ಡ ಕೆರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನು 2ನೇ ಕೆರೆಯಾಗಿ ಅಣತಿ ಒಳಗೇರಹಳ್ಳಿ ಗ್ರಾಮದ ಈ ದೊಡ್ಡ ಕೆರೆ. ಸುಮಾರು 998 ಎಕರೆ ಪ್ರದೇಶದಲ್ಲಿ ಈ ಕೆರೆ ಇದ್ದು, ಜಿಲ್ಲೆಯ 2ನೇ ಅತಿದೊಡ್ಡ ಕೆರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜಿಲ್ಲೆಯ 2ನೇ ಅತಿದೊಡ್ಡ ಕೆರೆ ಕೋಡಿ ಬಿದ್ದು 8 ವರ್ಷಗಳೇ ಕಳೆದಿದೆ. ಕಾರಣ ಭಾಗದಲ್ಲಿ ಹಾದು ಹೋಗಿರುವ ಬಾಗೂರು ನವಿಲೆ ಸುರಂಗದಿಂದ ಕೆರೆ ಕೋಡಿ ಬೀಳುವುದೇ ದುಸ್ತರವಾಗಿತ್ತು. ಕೆರೆಯನ್ನು ನಂಬಿ 7 ಗ್ರಾಮಗಳು ಕೃಷಿ ಚಟುವಟಿಕೆ ನಡೆಸುತ್ತವೆ. ಆದರೆ ಸರಿಯಾದ ಸಮಯದಲ್ಲಿ ಮಳೆ ಬಾರದೆ ಕೆರೆ ತುಂಬಿರಲಿಲ್ಲ. ಈ ನಿಟ್ಟಿನಲ್ಲಿ ಶ್ರವಣಬೆಳಗೊಳಲ ಶಾಸಕ ಸಿ.ಎನ್. ಬಾಲಕೃಷ್ಣ ಬಾಗೂರು ನವಿಲೆ ಸುರಂಗ ಮಾರ್ಗದ ಏತ ನೀರಾವರಿಯ ಮೂಲಕ ಕೊನೆಗೂ ಈ ಬಾರಿ ಕೆರೆಯನ್ನು ತುಂಬಿಸುವ ಕಾರ್ಯಕ್ಕೆ ನಾಂದಿಯಾಡಿದರು. ಇದೇ ಸಮಯಕ್ಕೆ ಈ ಬಾರಿ ಅತಿವೃಷ್ಟಿಯಿಂದ ಕೆರೆ ಕೋಡಿ ಬಿದ್ದಿದೆ. ಸಾವಿರಾರು ಅಡಿ ಬೋರ್ವೆಲ್ ಕೊರೆದರೂ ನೀರು ಬಾರದ ಇದ್ದ ಭಾಗದಲ್ಲಿ ಈಗ
160 ಅಡಿಗೆ ನೀರು ಬರುತ್ತಿದ್ದು ಅಂತರ್ಜಲ ವೃದ್ಧಿಯಾಗಿದೆ. ಸುಮಾರು 998 ಎಕರೆ ಪ್ರದೇಶದಲ್ಲಿ ವಿಸ್ತಾರಗೊಂಡಿರುವ ಕೆರೆ ಕೋಡಿ ಬಿದ್ದ ಹಿನ್ನೆಲೆಯಲ್ಲಿ ಸಾವಿರಾರು ಮಂದಿ ರೈತಾಪಿ ವರ್ಗದ ಮೊಗದಲ್ಲಿ ಸಂತಸ ಮೂಡಿದೆ. 8 ವರ್ಷಗಳ ಬಳಿಕ ಮಳೆಯಾಶ್ರಿತ ಮತ್ತು ಏತ ನೀರಾವರಿಯ ಮೂಲಕ ಕೆರೆ ತುಂಬಿಸುವಂತಹ ಕಾರ್ಯವನ್ನು ಶಾಸಕ ಸಿ.ಎನ್. ಬಾಲಕೃಷ್ಣ ಮಾಡಿದ್ದು ಈ 7 ಗ್ರಾಮಕ್ಕೆ ಭಗೀರಥರಾಗಿದ್ದಾರೆ. ಇವತ್ತು ಯಾರಾದ್ರೂ ಈ ಒಂದು ತೆಪ್ಪೋತ್ಸವ ಇರ್ಬೋದು, ಇಷ್ಟೊಂದು ಜನ ಸಾಗರ ಇಲ್ಲಿ ಹರಿದು ಬಂದಿದೆ ಅನ್ನೋದ ಕಾರಣ ನಿಮ್ಮೆಲ್ಲರ ಭಗೀರಥ ಅಂತ ಬಿರುದು ತಗೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದ್ರಿದ್ರೆ ಅದು ಸನ್ಮಾನ್ಯ ಶ್ರೀ ಬಾಲಣ್ಣವರು. ಅವರಿಗೆ ನಾವೆಲ್ಲರೂ ಕೂಡ ತುಂಬ ಹೃದಯದಿಂದ ಸ್ವಾಗತಿಸೋಣ. 7 ಊರಿಗೆ ಈ ಒಂದು ಕೆರೆ ಒಂದು ಮುಖ್ಯ. ನಾನು ಬಾಲಣ್ಣವ್ರ ಜೊತೆಲಿ 1-2 ದಿನ ಓಡಾಡೋ ಟೈಮಲ್ಲಿ ಕೆರೆ ವಿಷಯ ತಗೊಂಡ್ರು. 1000 ಅಡಿ ಕೊರ್ಸಿದ್ರು ನೀರು ಬರ್ತಿದ್ದಿಲ್ಲ. ಇವತ್ತು 100 ಅಡಿ 150 ಅಡಿಯಲ್ಲಿ ನೀರಿದೆ ಅಂದ್ರೆ ಅದಕ್ಕೆ ಕಾರಣ ಒಂದು ಅಂತರ್ಜಲ ಅಭಿವೃದ್ಧಿ. ಈ ಒಂದು ಅಣತಿ ಗ್ರಾಮದಲ್ಲಿ 23 ನಾವು ತಿಳಿದ ಮಟ್ಟಿಗೆ ದೇವಾಲಯಗಳಿವೆ. ನಿನ್ನೆ ಕೂಡ ಒಂದು ಜೀರ್ಣೋದ್ಧಾರ ಮಾಡಿದ್ದಾರೆ ದೇವಸ್ಥಾನವನ್ನ. ನಮ್ಮ ಕೆರೆ ಹಿಂದೆ ಇರ್ತಕ್ಕಂಥ ಸೋಮೇಶ್ವರ ಸ್ವಾಮಿ ದೇವಸ್ಥಾನವನ್ನ ಕೂಡ ಜೀರ್ಣೋದ್ಧಾರ ಮಾಡೋಣ ಅಂತೇಳಿ ನಮ್ಮ MLA ಅವರು ಇವತ್ತು ಭರವಸೆ ಕೊಟ್ಟಿದ್ದಾರೆ. ಈ ಒಂದು ತೆಪ್ಪ ಉತ್ಸವ ನಡೆಯಕ್ಕೆ ನೀವೆಲ್ಲರೂ ಈ ಒಂದು ಭಾಗದ ಜನರು ಸುರಕ್ಷಿತವಾಗಿರಕ್ಕೆ ನಮಗೆ ಮುಖ್ಯ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಸನ್ಮಾನ್ಯ ಶ್ರೀ ಬಾಲಣ್ಣವರು. ಯಾಕೆ ಅಂದ್ರೆ 1000 ಎಕರೆ ಇರುವಂತ ಕೆರೆಯನ್ನ ಅವರು ತುಂಬಾ ಶ್ರಮದಿಂದ ತುಂಬಿಸಿದ್ದೀನಿ ಅಂತ ಹಲವಾರು ಬಾರಿ ತಿಳಿಸಿದ್ದಾರೆ. ಅದನ್ನ ನೀವೆಲ್ಲರೂ ಕೂಡ ಕೇಳಿದೀವಿ. ನಿಜವಾಗ್ಲೂ ನಾವೆಲ್ಲ ಒಂದು ತುಂಬಾ ಭಾಗ್ಯಶಾಲಿಗಳು ಅಂತ ಭಾವಿಸ್ತೀವಿ. ಯಾಕೆಂದ್ರೆ ಅಂತ ಒಬ್ಬ ಪುಣ್ಯಾತ್ಮ MLA ಅನ್ನು ಪಡ್ಕೊಂಡಿರೋದೇ ಈ ಒಂದು ತಾಲೂಕಿನ ನಮ್ಮೆಲ್ಲರ ಭಾಗ್ಯ. ಯಾಕೆಂದ್ರೆ ಈ ಒಂದು ತೆಪ್ಪೋತ್ಸವ ಇರ್ಬೋದು, ಈ ಒಂದಿನ ತಾಲೂಕಿನ ಜನ ತುಂಬಾ ಸಂತೋಷವಾಗಿರೋ ಕಾರಣ ಎಲ್ಲಕ್ಕಿಂತ ಮುಖ್ಯ ಏನಂದ್ರೆ ನೀರು. ಅನ್ನ ಇಲ್ಲ ಅಂದ್ರೆ ಒಂದೊತ್ತು ತೊಡ್ಕೊಂತೀವಿ, ಬಾಯಿ ಹರಿಸಿದಾಗ ನೀರು ಕುಡ್ದಿಲ್ಲ ಅಂದ್ರೆ ಮನುಷ್ಯ ಯಾರು ಬದುಕಕ್ಕಾಗಲ್ಲ. ಆ ಒಂದು ದೃಷ್ಟಿನಲ್ಲಿ ಅವರು ಈ ಒಂದು ತೆಪ್ಪೋತ್ಸವ ಮಾಡಕ್ಕಾಗ್ಲಿ, ಹಾಗೇನೆ ಅವ್ರು ಕೂಡ ಇವತ್ತು ಬಾಲಣ್ಣವರು ನಮ್ಮ ಅಧಿವೇಶನ ನಡೀತಿರೋದ್ರಿಂದ ಇವತ್ತು ಬರಕ್ಕಾಗಿಲ್ಲ ಅಂತ ಅಂದ ಕಾಲದಲ್ಲಿ ನಮ್ಮ ಕುಸುಮಕ್ಕವ್ರು ಬಂದು ಈ ಒಂದು ತೆಪ್ಪೋತ್ಸವಕ್ಕೆ ಚಾಲನೆ ಕೊಟ್ಟು ಹೋಗಿದ್ದಾರೆ. ಯಾಕೆಂದ್ರೆ ಈ ಒಂದು ಸಂದರ್ಭದಲ್ಲಿ ಅವರನ್ನ ನೆನೆಸ್ಕೋಬೇಕು. ಯಾಕೆ ನೆನೆಸ್ಕೋಬೇಕಂದ್ರೆ ನಮಗೆ ಇವತ್ತು ತೆಪ್ಪೋತ್ಸವ ಇರ್ಬೋದು, ಲಕ್ಷಾಂತರ ಜನ ಇವತ್ತು ಸಾವಿರಾರು ಜನ ನಾವೆಲ್ಲ ಕಣ್ ತುಂಬಿಸ್ಕೊಂತ ಇದೀವಿ. ಅದಕ್ಕೆ ಮೂಲ ಕಾರಣಭೂತರು ಅವರೇನೆ. ಬಾಲಣ್ಣವರು ಯಾವ ಒಂದು ಭಾಗಕ್ಕೆ ಹೋದ್ರು ಕೂಡ ಮೊನ್ನೆ ಬಿದ್ರೆ ಕೆರೆಗೆ ನೀರಿಲ್ಲ ಅಂತೇಳಿ ನೀರು ಹೋಗ್ತಿತ್ತಿಲ್ಲ. ಈ ಒಂದು ವರ್ಷ ನೀರೇ ಬಿಡಕ್ಕಾಗಲ್ಲ ಅನ್ನೋ ಒಂದು ತೀರ್ಮಾನ ಆಗಿತ್ತು. ಅಂತ ಒಂದು ತೀರ್ಮಾನದಲ್ಲಿ ಬಾಲಣ್ಣವರು ಸ್ವಂತ ಹಣದಿಂದ 11 ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತು ಬಿದ್ರೆ ಕೆರೆ ಒಂದು ತುಂಬಿದೆ, ಇನ್ನೊಂದು ವಾರಕ್ಕೆ ಇನ್ನೊಂದು ಕೂಡ ತುಂಬುತ್ತೆ. 13 ವರ್ಷದ ಈ ಒಂದು ಕೆರೆ ತುಂಬಿತ್ತಿಲ್ಲ. ಇವಾಗ ಈ ಒಂದು ಭಾಗಕ್ಕೆ ನೀರು ಬಂದು ಸಾಧಾರಣ ಈ ಒಂದು ಕೆರೆ ನೀರು ತರಕ್ಕೆ ಅವರ ಬಹಳ ಒಂದು ಶ್ರಮ ಇದೆ. ಹಾಗೇನೆ ಅವ್ರು ಹೇಳ್ತಾ ಇದ್ರು, ಎಷ್ಟೋ ಸಮಯದಲ್ಲಿ ತುಂಬಾ ರೈತರಿಗೆ ನಾನು ಖಾಲಿ ಚೆಕ್ ಅನ್ನು ಸೈನ್ ಮಾಡಿ ಕೊಟ್ಟು ಈ ಒಂದು ಭಾಗಕ್ಕೆ ನೀರು ತಂದಿದ್ದೀನಿ ಅಂತ. ನಿಜವಾಗ್ಲೂ ಅಂತ ಒಂದು ಪುಣ್ಯಾತ್ಮರಿಗೆ ನಾವಿವತ್ತು ತುಂಬರದೇ ಧನ್ಯವಾದ ಸಲ್ಲಿಸ್ಬೇಕು ಸರ್. ನಿಮ್ಮೆಲ್ಲರ ಒಂದು ಸಹಕಾರ ಇದ್ರೆ ಇವತ್ತು ಈ ಗಂಗಾ ಮಾತೆ ಮಧ್ಯದಲ್ಲಿ ನಿಂತ್ಕೊಂಡು ಮಾತು ಕೊಡ್ತೇವೆ. ನೀವೆಲ್ಲರೂ ನಮಗೆ ಸಾಥ್ ಕೊಟ್ರೆ ನಮ್ಮ ದೊಡ್ಡವರಲ್ಲಿ ನಾನು ವಿನಂತಿ ಮಾಡ್ತೇನೆ, ಪ್ರತಿ ವರ್ಷ ನಾವು ತೆಪ್ಪೋತ್ಸವ ಮಾಡೋಣ. ಅದಕ್ಕೆ ಏನ್ ಬೇಕು ಸಹಕಾರ ನಾವು ಕೊಡ್ತೀವಿ. ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಮೋಟರ್ಗಳಲ್ಲಿ 7 ಮೋಟರ್ ಬರುತ್ತೆ. ಇಲ್ಲಿ ನವಳೆ ಸುರಂಗ ಅಂತ ಇದೆ, ಎಲ್ಲ ಡಂಪ್ ಮಾಡ್ತಾರೆ. ಶೀಕಟ್ ಫೀಲ್ಡ್ ಅಂದ್ರೆ ಆಗಿತ್ತು ಕೆಲಸಗಳು ಅವಾಗಿಂದ ಡಂಪ್ ಮಾಡ್ತಾ ಇದ್ರು. ಅವ್ರು ಆದಂತ ಟೈಮ್ಗಳಲ್ಲಿ ಶೇಖರಣ್ಣವ್ರ ಫೀಲ್ಡ್ ಮುಗಿದ್ಮೇಲೆ ರಾಜಕಾರಣ ಏನಿರ್ಲಿಲ್ಲ. ಇದು ಅವ್ರು ಅವಧಿ ಮುಗಿದ್ಮೇಲೆ ಯಾರು ಏನ್ ಮಾಡಿದ್ರೆ ಗೊತ್ತಿಲ್ಲ, ಯಾರು ಅಧ್ಯಕ್ಷ ಇರ್ತಾರೆ ನಮಗೆ ಗೊತ್ತಿಲ್ಲ. ಅದು ಈಗಿರೋರು ಅಧ್ಯಕ್ಷರು ಕೂಡ ಎಲ್ಲರೂ ನಾವು ಈಗಿರೋ ಅಧ್ಯಕ್ಷರು ಮೀಟ್ ಮಾಡಿದ್ರೆ ಒಂದ್ಸಲ ಅವ್ರು ಹೇಳಿದ್ರು ಸರ್ ಗೊತ್ತಿಲ್ಲ, ಇಲ್ಲಿ ದುಡ್ಡು ಬಂದಲ್ಲ ಸರ್ ನಾವೇನ್ ಮಾಡೋಣ ನಾವು. ಅದಕ್ಕೇನೆ ಹಿಂದಿದ್ದ ಅಧ್ಯಕ್ಷರೇ ನಮ್ಗೆ ಗೊತ್ತಿರಲ್ಲ, ಅವಾಗಲೂ ಕೇಳಿದ್ರು ಅವಾಗಲೂ ಏನಾಗಿಲ್ಲ. ಈಗ ಶೇಖರಣ್ಣ ಅವ್ರ ಅವಧಿ ಮುಗಿದ ಮೇಲೆ ಮೋಟ್ರ್ 3 ಮೋಟ್ರ್ ಕೆಟ್ಟೋಗಿದೆ. ಆ 3 ಮೋಟ್ರ್ ಕೆಟ್ಟೋಗಿರೋದ್ರಿಂದ ಎಷ್ಟು ಪ್ರಾಬ್ಲಮ್ ಆಗಿರೋದು ಏನಿಲ್ಲ. ಈ ಸಲ ಕೆರೆಗಳನ್ನು ಹರಾಜು ಮಾಡಿಕೊಂಡು ಈ 4 ಊರಿನವರು ಸೇರಿ ಎಲ್ಲ ಒಮ್ಮತದಿಂದ MLA ಸಹಾಯದಿಂದ ಸಹಾಯ ಅಂದ್ರೆ ಅಧಿಕಾರಿಗಳಿಗೆ ಇಳಿಸ್ಕೊಂಡು ಈ ಹರಾಜು ಮಾಡಿಕೊಂಡು ಕೆರೆ ತುಂಬಿಸುವಂತ ಕೆಲಸ ಮಾಡಿದ್ವಿ ಸರ್. ಈಗ ಯೋಜನೆ ಹೇಳಿದ್ರೆ 3 ಮೋಟರ್ ರಿಪೇರ್ ಕೊಡ್ತೀವಿ ಅಂತ ಹೇಳಿದ್ರೆ ಧನ್ಯವಾದ ಸರ್.
ಚನ್ನರಾಯಪಟ್ಟಣ ತಾಲ್ಲೂಕಿನಲ್ಲಿ ಸುಮಾರು 370 ಗ್ರಾಮಗಳಿವೆ. ಅದರಲ್ಲಿ ಅಣತಿ ಮತ್ತು ಒಳಗೇರಹಳ್ಳಿಯ ನಡುವೆ ಇರುವ ಈ ದೊಡ್ಡ ಕೆರೆ ಸುಮಾರು 998 ಎಕರೆ ವಿಸ್ತೀರ್ಣದಲ್ಲಿದ್ದು, ಇದನ್ನು ಪ್ರವಾಸಿ ಕೇಂದ್ರವನ್ನಾಗಿಸಲು ಪ್ರಯತ್ನಿಸಲಾಗುವುದು. ಶೀಘ್ರದಲ್ಲಿಯೇ ಜಿಲ್ಲಾಧಿಕಾರಿ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ಪತ್ರವನ್ನು ಬರೆದು ಶೀಘ್ರದಲ್ಲಿಯೇ ಅಂದಾಜು ಪಟ್ಟಿ ತಯಾರಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎನ್ನುತ್ತಾರೆ ಚನ್ನರಾಯಪಟ್ಟಣ ತಹಶೀಲ್ದಾರ್. ಇನ್ನು 13 ವರ್ಷಗಳ ಬಳಿಕ ಕೆರೆ ತುಂಬಿದ ಅಣತಿ ಒಳಗೇರಹಳ್ಳಿ ಕೆರೆಯಲ್ಲಿ ಬೀರಲಿಂಗೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ, ಕಾಲಭೈರವೇಶ್ವರ, ವೈದ್ಯನಾಥೇಶ್ವರ, ಬಸವೇಶ್ವರ ಸ್ವಾಮಿ, ಲಕ್ಷ್ಮೀದೇವಿ, ಶ್ಮೀದೇವಿ, ಕೊಲ್ಲಾಪುರದಮ್ಮನವರ 2 ದಿನಗಳ ವೈಭವದ ತೆಪ್ಪೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು. ಒಳಗೇರಹಳ್ಳಿ ಗ್ರಾಮದಲ್ಲಿ ವೈದ್ಯನಾಥೇಶ್ವರ ಸ್ವಾಮಿ, ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿಷ್ಠಾಪನೆಯಾಗಿರುವ ಮಹಾಗಣತಿ ಹಾಗೂ ಬಸವೇಶ್ವರ ಸ್ವಾಮಿಯವರ 48ನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮ ಒಳಗೇರಹಳ್ಳಿ ವೈದ್ಯನಾಥೇಶ್ವರ ಸ್ವಾಮಿ, ಕಾಲಭೈರವೇಶ್ವರ ಸ್ವಾಮಿ, ಲಕ್ಷ್ಮೀದೇವಿ ಕಳಸ ಸ್ಥಾಪನೆಯೊಂದಿಗೆ ವೈಭವದ ತೆಪ್ಪೋತ್ಸವ ನೆರವೇರಿತು. ಆ್ಯಕ್ಚುಲಿ ಒಳ್ಳೆ ಪ್ರವಾಸೋದ್ಯಮ ಇಲಾಖೆಯಿಂದ ಸಾರ್ವಜನಿಕರಿಗೆ ಒಂದು ಬೋಟಿಂಗ್ ವ್ಯವಸ್ಥೆ ಅದನ್ನು ಮಾಡಿದರೆ ಭಾಳ ಚೆನ್ನಾಗಿರೋಂಥ ಅದ್ಭುತವಾದಂಥ ಪ್ಲೇಸ್ ಇದೆ. ಸೊ ದೊಡ್ಡ ಕೆರೆ ಆಗಿರೋದ್ರಿಂದ ಇಲ್ಲಿ ಚನ್ನರಾಯಪಟ್ಟಣ ಯೂಶ್ವಲಿ 379 ಹಳ್ಳಿಗಳದಾವು. ಆಮೇಲೆ ಹೈವೇ ಹತ್ತಿರ ಇದೆ. ಈ ಕಡೆ ಬೆಂಗಳೂರಿಗೆ ಹೋಗೋರು, ಮಂಗಳೂರಿಗೆ ಹೋಗೋರು, ಹಾಸನ ಹೋಗೋರು, ಎಲ್ಲ ಜನರಿಗೆ ಒಂದು ದಿನದ ಕ್ರೀಡೆ ಇಲ್ಲಿ ಏನಾದರೂ ನಾವು ಏರ್ಪಡಿಸಿದರೆ ಅವ್ರಿಗೆ ಒಳ್ಳೆ ಮನೋರಂಜನೆ ಸಿಗುತ್ತೆ. ಆ ಕಾರಣದಿಂದ ನಮ್ಮ ತಾಲೂಕು ಆಡಳಿತದ ವತಿಯಿಂದ ಟೂರಿಸಂ ಡಿಪಾರ್ಟ್ಮೆಂಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಗಮನಕ್ಕೆ ತಂದು ಇಮಿಡಿಯೇಟ್ಲಾಗಿ ಇದನ್ನು ಒಂದು ಪ್ರವಾಸಿ ತಾಣವಾಗಿ ಮಾಡೋಕ್ಕೆ ನಮ್ಮ ತಾಲೂಕು ಆಡಳಿತದಿಂದ ನಾವು ಖಂಡಿತ ಮಾಡಬೇಕಂತ ಅನ್ಕೊತೀವಿ, ಮಾಡ್ತೀವಿ. ಇದೆಲ್ಲ ಭಾಳ ಖುಷಿ ಅನಿಸ್ತೈತಿ. ಇದಕ್ಕೊಂದು ಕಾಯಕಲ್ಪ ಸಿಕ್ಕರೆ ಪ್ರವಾಸೋದ್ಯಮೆಯಿಂದ ನಿಜವಾಗ್ಲೂ ಒಂದು ಅದ್ಭುತ ಸ್ಥಳ ಇದು ಆಗುತ್ತೆ. ಇದನ್ನು ಒಂದು ಎಸ್ಟಿಮೇಟ್ ಮಾಡಿಸಿದ್ರೆ ಒಂದು ಪ್ರವಾಸೋದ್ಯಮ ಇಲಾಖೆಯನ್ನು ಕರೆಸಿ ನಾವು ಮಾಡಿಸಿದ್ರೆ ನಮಗೆ ಗೊತ್ತಾಗುತ್ತೆ. ಅದ್ರ ಮೇಲೆ ಪ್ರಸ್ತಾವನೆಯನ್ನು ಮಾನ್ಯ ಜಿಲ್ಲಾಧಿಕಾರಿ ಸಲ್ಲಿಸಿ ಶೀಘ್ರವಾಗಿ ಇದನ್ನೊಂದು ಮಾನ್ಯ MLA ಸಾಹೇಬರ ಗಮನಕ್ಕೆ ತಂದು ಒಂದು ಒಳ್ಳೆಯ ಪ್ರವಾಸೋದ್ಯಮ ಸ್ಥಳವನ್ನಾಗಿ ಅಭಿವೃದ್ಧಿಪಡಿಸಿದೆ. ಇದು ಸುಮಾರು 900 ಎಕರೆ ಇರೋಂಥ ಕೆರೆ ಮತ್ತು ಈಗ ನೋಡ್ರಿ ಎಲ್ಲ ಫುಲ್ಲು ತುಂಬಿದೆ. ಇದನ್ನು ಮಾನ್ಯ ಶಾಸಕರು ಮತ್ತು ಎಲ್ಲ ಇಲ್ಲಿ ಜನಪ್ರತಿನಿಧಿಗಳು ಮತ್ತು ಇಲ್ಲಿ ರೈತರ ಒಂದು ಒಳ್ಳೆಯ ಕಾಳಜಿಯಿಂದ ಮತ್ತು ಎಲ್ಲ ಅಧಿಕಾರಿಗಳ ಕಾಳಜಿಯಿಂದ ಇದೆ ತುಂಬಿದೆ. ಒಳ್ಳೆಯ ಖುಷಿ ಮತ್ತು ರೈತರಿಗೆ ಒಳ್ಳೆಯದ ಇದರಿಂದ ಖಂಡಿತ ಆಗಿದೆ. ಲಿಂಗೇಶ್ವರ ಸ್ವಾಮಿ, ಶ್ರೀ ಅಚ್ಚಗನ್ನಿ ದೇವಗನ್ನಿ ಶಕ್ತಿಗಳಿಗೂ, ಶ್ರೀ ಗೀತಾನಂದಾಶ್ರಮ ಮತ್ತು ಶ್ರೀರಾಮ ಮಂದಿರ ಶಕ್ತಿಗೂ, ಶ್ರೀ ಆದಿಶಕ್ತಿ ಚೌಡೇಶ್ವರಿ ದೇವಿ, ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ, ಶ್ರೀ ಸೋಮೇಶ್ವರ ಸ್ವಾಮಿಗೂ, ಶ್ರೀ ಗುರು ಕೆರುಗೋಡಿ ರಂಗಾಪುರ ಮಠದ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಜಿಪಂ ಮಾಜಿ ಸದಸ್ಯೆ ಕುಸುಮ ಬಾಲಕೃಷ್ಣ ವಿಶೇಷ ಪೂಜೆ ಸಲ್ಲಿಸಿದರು. ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ತೆಪ್ಪೋತ್ಸವ ನಡೆಯುತ್ತಿರುವುದರಿಂದ ಎಲ್ಲಾ ದೇವಾಲಯಗಳಲ್ಲೂ ವಿಶೇಷ ಪೂಜೆ ಅಭಿಷೇಕ ನೆರವೇರಿತು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ತೆಪ್ಪೋತ್ಸವವನ್ನು ಕಣ್ಣುಂಬಿಕೊಂಡರು. 2 ದಿನಗಳ ಕಾಲ ನಡೆದ ಧಾರ್ಮಿಕ ಕಾರ್ಯದಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದರು. ತೆಪ್ಪೋತ್ಸವಕ್ಕೆ ಕಾರವಾರದ ಅನುಭವಿ ಈಜುಪಟುಗಳನ್ನು ಕರೆಸಲಾಗಿತ್ತು. ಅಲ್ಲದೆ ಅಲ್ಲಿಂದಲೇ ಬೋಟ್ ತರಿಸಲಾಗಿದ್ದು, ಯಾವುದೇ ಅನಾಹುತ ಸಂಭವಿಸದಂತೆ ಅಗ್ನಿಶಾಮಕ ದಳದ ಹಾಗೂ ಪೊಲೀಸರು ಹೆಚ್ಚಿನ ಜಾಗೃತಿ ವಹಿಸಿದ್ದರು. ಲಿಂಗೇಶ್ವರ ಸ್ವಾಮಿ, ಶ್ರೀ ಅಚ್ಚಗನ್ನಿ ದೇವಗನ್ನಿ ಶಕ್ತಿಗಳಿಗೂ, ಶ್ರೀ ಗೀತಾನಂದಾಶ್ರಮ ಮತ್ತು ಶ್ರೀರಾಮ ಮಂದಿರ ಶಕ್ತಿಗೂ, ಶ್ರೀ ಆದಿಶಕ್ತಿ ಚೌಡೇಶ್ವರಿ ದೇವಿ, ಶ್ರೀ
ಲಕ್ಷ್ಮೀಕಾಂತ ಸ್ವಾಮಿ ಶ್ರೀ ಸೋಮೇಶ್ವರ ಸ್ವಾಮಿಗೂ ಶ್ರೀ ಗುರು ನಿಮ್ಮ ಪ್ರಧಾನ ಅರ್ಚಕ ಶ್ರೀ ತೋಂಟ ಆರಾಧ್ಯ ಸ್ವಾಮೀಜಿ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯ ಸದಸ್ಯ ಭಕುತರು ಹಾಗೂ ನೆರೆದಿರುವ ಭಕುತ ಜನಸ್ತೋಮವು ಭಜಿಸುತ್ತಿಹುದು ಸುಪ್ರಭಾತವೆಂದು. ಅದು ಮಂಗಳವಾದ್ಯ, ಕರಡೆ ವಾದ್ಯ, ಅರೆ ವಾದ್ಯ, ಅದು ನಮ್ಮ ಗ್ರಾಮಸ್ಥರು, ಅದು ದೇವರುಗಳು, ಗುಡಿಗೌಡರುಗಳು, ಮಾಜಿ ಗುಡಿಗೌಡರುಗಳು, ಹಾಲಿ ಗುಡಿಗೌಡರುಗಳು, ಎಲ್ಲ ನಮ್ಮ ಯುವಕರು, ನಮ್ಮ ಗ್ರಾಮದ ಒಳಗೇರಲ್ಲಿ ಯುವಕರು ಒಂದು ತಪ್ಪು ಮಾಡ್ತಾರೆ, ತಪ್ಪು ಇರ್ತವೆ. ಈ ಕಾರ್ಯಕ್ರಮ ಸಿಗಬೇಕಂದ್ರೆ ಬಹಳ ನಮ್ಮ ಪುಣ್ಯ ಇವೆಲ್ಲ. ನಾವು ಪುಣ್ಯಕ್ಕೆಲ್ಲ ಮಾಡಿರೋದು, ಭಗವಂತ ಹೋಗಿ ನಮ್ಮ ಕೆರೆಯಲ್ಲಿ ಹೋಗ್ಲಿ ಅಂತ ಒಂದು ಆಯೋಜನೆಯನ್ನು ಮಾಡಿ ನಾನು ಕೊಟ್ಟಿದ್ದೆ. ನಮ್ಮದು ನಡೆಯೋದು ಬೇಡ, ನಾನು ಹೋಗಿ ಭಾಗವಹಿಸಿದ್ದೆ. ಅದ್ರ ಜೊತೆಲಿ ನಮ್ಮ ಆಂಟಿ ರಾಜಣ್ಣರು ನಾವು ಕೂಡ ಮಾರುತಿ ಮತ್ತು ಆಂಟಿಯಮ್ಮರನ್ನು ಕೂಡಿಸಿ ಅದು ಮಾಡಿದ್ದೀವಿ. ಹೀಗಾಗಿ ಈಗ ಗ್ರ್ಯಾಂಡರ್ ಮಾಡಿರ್ತಕ್ಕಂಥ ತಾಲೂಕು ಯಾವ್ದಾದ್ರು ಇದ್ರೆ ಅದು ಏನು ಒಳಗೇರಲಿ ಎಲ್ಲ ಏಳೆಗಳ ಗ್ರಾಮ ಅಂತ ಹೇಳಿ ನಮ್ಮ ಚಂದ್ರಾಜನ ತಾಲೂಕು ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲೂ ಮಾಡಿಲ್ಲ. ಆ ರೀತಿ ಕಾರ್ಯಕ್ರಮ ಎಲ್ಲರೂ ಕೂಡ ನಮ್ಮ ಸರ್ವ ಭಕ್ತಜನರುಗಳು ಸೇರಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಬೇಕು. ನಮ್ಮ ಅದ್ರ ಜೊತೆಗೆ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು, ಎಲ್ಲ ನಮ್ಮ ಹಾಸ್ಪಿಟಲ್ ಸಂಬಂಧವಾದವರು, ಎಲ್ಲ ಅತಿಥಿಗಳು, ದಂಡಾಧಿಕಾರಿಗಳು ಎಲ್ಲ ಬಂದು ಕಾರ್ಯಕ್ರಮಗಳು, ಅಗ್ನಿಶಮಕ ದಳ ಎಲ್ಲರೂ ಕೂಡ ನಮ್ಮ ಕಾರ್ಯಕ್ಕೆ ಹೋಗೊಟ್ಟು ಈ ಗ್ರಾಮದಲ್ಲಿ ಏನು ತೊಂದರೆ ಇಲ್ಲ ಮಾಡಿ ನೀವು ಊರಾದವರು ಅವತ್ತು ಬಂದು ನಾನು ಸುಮಾರು ದಿವಸ ಕಾಂಟ್ಯಾಕ್ಟ್ ಮಾಡಿದೆ. ನಮ್ಮ ಕೆರೆ ಈ ತರ ತೆಂತಾ ಇದೆ, ಈ ತರ ಮಾಡ್ಕೊಡ್ಬೇಕು ಅಂತ ಹೇಳಿ ಆ ಶಿವಣ್ಣವರು ಊರಾದವರು ಬಹಳ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಬಹಳ ಒಬ್ಬರಿಗೆ ತೊಂದರೆ ಇಲ್ಲದ ರೀತಿ ಈ ಕಾರ್ಯಕ್ರಮ ಆಗಬೇಕು ಅಂತ ಇತ್ತು. ಹಾಗಾಗಿ ನಾನು ಇದನ್ನು ಅನಿಸಿಕೆ ಇಟ್ಕೊಂಡಿದ್ದೆ. ಭಗವಂತ ಅಪ್ಪಣೆ ಕೇಳಿದೆ ನಾನು ಇಟ್ಟಿರಲಿಲ್ಲ. ಬೀರಲಿಂಗೇಶ್ವರ ಸ್ವಾಮಿಯವರ ಅಪ್ಪಣೆ ಇದನ್ನು ಕೇಳಿ ಮೊದಲು ಪಾಲ್ಗೊಂಡು ಮತ್ತೆ ಮೊನ್ನೆ ದಿವಸ ಹೋಗಿದ್ದೆ. ಅಲ್ಲಿ ಒಂದು 10 ಜನ ಇದ್ದು ಏನೂ ಆಗಲ್ಲ ಹೋಗ ಅಂತೇಳಿ ಬಲಗಡೆ ಹಚ್ಬಿಟ್ಟ. ಕೊಟ್ಟಂತ ಮಕ್ಕಳು ಕೊಟ್ಟ ನಾವು ಬೀರಲಿಂಗೇಶ್ವರ ಅಂತ ನಾನು ಸಂಬಂಧಗಳಾಗ್ತೇವೆ. ನಾವು ಕೂರ್ತಕ್ಕ ಮುದ್ದನೆ ಹೆಸಬೇಕು ಅಂದ್ರೆ ಆ ಬೀರಲಿಂಗೇಶ್ವರ ಅಷ್ಟು ಪವರ್ ಇದೆ ಅವರಲ್ಲಿ. ಎಲ್ಲ ದೇವತೆಗಳ ಪವರ್ ಇದೆ. ಅದನ್ನು ನಾವು ಕೇಳಿದ ಮಕ್ಕಳನ್ನು ಹಚ್ಚಿಬಿಡ್ತಾನೆ. ಹಾಗಾಗಿ ಅವರಲ್ಲಿ ನಂಬಿಕೆ, ಶ್ರದ್ಧೆ, ಭಯ ಎಲ್ಲ ಇದೆ. ದಯಮಾಡಿ ಎಲ್ಲ ಈ ಕಾರ್ಯಕ್ರಮವನ್ನು ಭಾಗವಹಿಸಿದ್ದೀರ. ಆದ್ದರಿಂದ ಈ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ಸದ್ಭಕ್ತರುಗಳು ಬಂದು ಕೋಡಿವಾಡರ ಮಾತ್ರ ಇದನ್ನು ತಪ್ಪವನ್ನು ಮಾಡುವುದು ಸಾಧ್ಯತೆ ಶಾಸ್ತ್ರದಲ್ಲಿ ಬರೆದಿದೆ. ಶಾಸ್ತ್ರದಲ್ಲಿ ಇದು ಬರೆದಿದೆ, ದೇವರ ಅಪ್ಪಣೆಗಳಿದೆ. ನಮ್ಮ ಗ್ರಾಮದ ಎಲ್ಲರ ಜನ ಅಭಿಪ್ರಾಯದಂತೆ, ಎಲ್ಲರ ಸಂದೇಹದಂತೆ ಇದನ್ನು ಮಾಡೋಣ. ನಾನು ಕೂಡ ಗ್ರಾಮಕ್ಕೆ ಒತ್ತಡ ಇರ್ತೀನಿ. ಯಾವಾಗ ಚೆನ್ನಾಗಿ ಕೋಡಿ ಬರುತ್ತೆ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಗ್ರಾಮದವರು ಕೂಡ ಎಲ್ಲ ಇಂಥ ವಿಚಾರದಲ್ಲಿ ದೇವರು ನಡೆಸೋದ್ರಲ್ಲಿ, ದೇವರು ಕುಣಿಸೋದ್ರಲ್ಲಿ ಆ ಒಳಗಿರಲಿದ್ದಾನೆ ಅಂತ ಹೇಳಕ್ಕೆ ನನಗೆ 100 ಹೇಳಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ತೆಪ್ಪೋತ್ಸವ ಅಂಗವಾಗಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ತಾಲ್ಲೂಕು ಅರ್ಚಕರ ಸಂಘದ ಒಳಗೇರಹಳ್ಳಿ ಶ್ರೀಧರ್ ಮೂರ್ತಿ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಚಂದ್ರಶೇಖರ್, ಜಿಪಂ ಮಾಜಿ ಸದಸ್ಯೆ ಕುಸುಮಾ ಬಾಲಕೃಷ್ಣ, ಎಪಿಎಂಸಿ ಮಾಜಿ ಅಧ್ಯಕ್ಷ ವಿಎನ್ ಮಂಜುನಾಥ್, ಕಾಂಗ್ರೆಸ್ ಯುವ ಮುಖಂಡ ಶಶಾಂಕ್ ಗೋಪಾಲಸ್ವಾಮಿ, ಮುಖಂಡರಾದ ಅಣತಿ ವೆಂಕಟೇಶ್, ಕೋಡಿಹಳ್ಳಿ ರವಿ, ಬೀಚಗೊಂಡನಹಳ್ಳಿ ಜಯರಾಮ್, ಒಳಗೇರಹಳ್ಳಿ ಕಾಂಗ್ರೆಸ್ ಯುವ ಮುಖಂಡ ರಾಮ, ಜೆಡಿಎಸ್ ಮುಖಂಡ ಗಿರೀಶ್, ಧರ್ಮರಾಜ್, ಮರುವನಹಳ್ಳಿ ದೇವರಾಜ್ ಪಾಲ್ಗೊಂಡಿದ್ದರು. ಒಟ್ಟಿನಲ್ಲಿ ಬರಗಾಲ ಪೀಡಿತ ಪ್ರದೇಶವಾಗಿದ್ದ ಈ ಭಾಗಕ್ಕೆ ವೇಶ್ಯೆಯೊಬ್ಬಳು ಈ ಕೆರೆಯನ್ನು ನಿರ್ಮಾಣ ಮಾಡಿದ್ದು, ತದನಂತರ ಬಾಗೂರು ಸುರಂಗ ಮಾರ್ಗ ಹಾದುಹೋದ ಬಳಿಕ ಕೆರೆ ತುಂಬಿರಲಿಲ್ಲ. ಮಳೆಯೂ ಸರಿಯಾದ ಸಮಯಕ್ಕೆ ಬಾರದ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗೆ ತೊಂದರೆಯಾಗುತ್ತಿತ್ತು. 8 ವರ್ಷದ ಹಿಂದೆ ಮಳೆ ಮತ್ತು ಏತ ನೀರಾವರಿ ಮೂಲಕ ತುಂಬಿತ್ತು. ಈ ಬಾರಿ ಸರ್ಕಾರದ ಅನುದಾನದ ಮೂಲಕ 65 ಲಕ್ಷ ವೆಚ್ಚದಲ್ಲಿ ಏತ ನೀರಾವರಿ ಯೋಜನೆ ಮೂಲಕ ಗೊಬ್ಬಲಹಳ್ಳಿ, ಬಿದರೆ ಹಾಗೂ ಅಣತಿ ಕೆರೆ ತುಂಬಿಸುವ ಕಾರ್ಯವನ್ನು ಮಾಡಿದ್ದಾರೆ. ಹೀಗಾಗಿ ಏಳೂರಿನ ಗ್ರಾಮಕ್ಕೆ ವೇಶ್ಯೆಯೊಬ್ಬಳು ಕಟ್ಟಿಸಿದ್ದ ದೊಡ್ಡ ಕೆರೆಗೆ ನೀರು ತುಂಬಿಸಿ ಭಗೀರಥರಾಗಿದ್ದಾರೆ ಶಾಸಕ ಸಿಎನ್ ಬಾಲಕೃಷ್ಣ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ
नरसिंहं भीषणं भद्रं मृत्योर्मृत्युं नमाम्यहं स्वाहा उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं